ಹಲವು ಮಾತೆ ಗುರುಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ ಗುರುದೇವ ಕೃಪೆಯಾಗಿ ಅಧಿಕ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರತಕ್ಕಂಥ ಕಾರ್ಯಕ್ರಮ ಇನ್ನು 5 ದಿವಸ ಉಳಿತು. ಒಂದು ತಿಂಗಳ ಪರ್ಯಂತರವಾಗಿ ಈ ಕಾರ್ಯಕ್ರಮ ಬಹಳ ಸುಗಮವಾಗಿ ನಡೆದ. ಈ ಕಾರ್ಯಕ್ರಮದ ಘನಾಧ್ಯಕ್ಷತೆ ನೇತೃತ್ವ ವಹಿಸತಕ್ಕಂಥ ಪಾದದಲ್ಲಿ ಅನಂತ ನಮಸ್ಕಾರ ಸಮರ್ಪಿಸಿದೆ. ದೇವಿ ಆರಾಧಕರಾಗಿರ್ತಕ್ಕಂಥ ಹುಣಸ ಗುರುವರಿಗೆ, ವಿದ್ಯಾನಂದಪ್ಪರಿಗೆ, ವೀರಲಿಂಗೇಶ್ವರರಿಗೆ, ಸುಖತತ್ನವರಿಗೆ, ಶ್ರೀದೇವತಾಮರಿಗೆ, ಗೌರ್ಣಕಾರಿಗೆ, ನಿರಂಜನಕಾರಿಗೆ, ಇನ್ನುಳಿದ ಮಹಾತ್ಮಗಳ ಅನಂತ ನಮಸ್ಕಾರ ಸಮರ್ಪಿಸುತ್ತಾರೆ. ಅಧಿಕ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಆದ್ರೆ ಇಷ್ಟೊಂದು ವೈಭವ, ಇಷ್ಟೊಂದು ಸಂಭ್ರಮ ನಡೀಬೇಕಾಗ್ತಪ್ಪ ಅಂದ್ರ ನಮ್ಮ ಗುರುಗಳು ಹೇಳಿದ್ರು, ನಿನ್ನ ಮನಸ್ಸು, ನಿನ್ನ ಇಂದ್ರಿಯಗಳು ಎಲ್ಲವೂ ನಿಗ್ರಹ ಗುರು ಕರುಣೆಗೆ. ಗುರು ಕರುಣೆ ಇಲ್ಲದೆ ಎಂತಪ್ಪ ಪುರುಷನಿಗೂ ಅಲಸ. ಅದು ಕೂಡ ಗುರು ಕರುಣೆ ಆಗ್ಬೇಕಾಗ ಪುಣ್ಯ ಇದೆಯಲ್ಲ. ಈ ಜಪಜ್ಞೆ ಮಾಡೋ ಕಾಲಕ್ಕ ಅನಿಸಿಕೆ ಪ್ರಕಾರವಾಗಿ ಎಲ್ಲೆಲ್ಲೂ ಒಂದು ತಟ್ ಅಂತ ಮುಗಿ ಮಳಿದಿಲ್ಲ. 15 ದಿವಸ ಪರಂತರವಾಗಿ ಅಲ್ಲೇ ಸ್ವಲ್ಪ ಬರ್ತಿತ್ತು. ಇವತ್ತೊಬ್ರು ಬಂದಿದ್ರು, ಸ್ವಲ್ಪ ನೀವು ಜಪಜ್ಞೆ ಮಾಡಿದ್ರಿ, ಇಡೀ ಜಿಲ್ಲಾ ಮೊದಲು ಮಾಡ್ಕೊಂಡು ಬಿಡ್ಲಿಕ್ಕೆ ಮಳೆ ಆಗ್ತದೆ, ರೋಣಿ ಮಳಿ, ಮೃಗಸರ ಮಳಿ ಎಂದೂ ಆಗಿದ್ದಿಲ್ಲ ಅಂತಂದ್ರು. ನೀವೇನು ಅಧಿಕ ಮಾಸದಲ್ಲಿ ಏನು 100-200 ಮಂದಿ ಜಪಜ್ಞೆ ಕುಂತಿರಲ್ಲ, ಅದೇ ಪ್ರತಿಫಲ ಇವತ್ತು ನಮಗೆ ಸಮರ್ಪಕ ಆಯ್ತು ಅಂತಂದ. ಅಂತಪ್ಪ ಯಜ್ಞನಾಂ ಜಪಜ್ಞೆ, ರುದ್ರನಾಂ ಶಂಕರ, ವಿದ್ಯಾನಾಂ ಆಧ್ಯಾತ್ಮ. ಇವರು ಜಗತ್ತದಲ್ಲಿ ಬರ್ತಕ್ಕಂಥ ಕಂಠಗಳ ದೂರ ಮಾಡಿಕೊಂಡು ಭೋಗಕ್ಕಾಗಲಿ ಮುಕ್ತಿಗಾಗಿ ಅಹರಿ ಆಗಿರ್ತಕ್ಕಂಥ ಯಜ್ಞಗಳು. ಯಾರಿಗೆ ಬಡತನ ಐತೆ ಬಡತನ ನಿಲ್ಲಿಸುತ್ತ, ಯಾರಿಗೆ ಆರೋಗ್ಯ ಇಲ್ಲ ಆರೋಗ್ಯ ನಿರೋಗಿ ಮಾಡುತ್ತ, ಯಾರಿಗೆ ವಿದ್ಯೆ ಇಲ್ಲ ವಿದ್ಯೆ ಕೊಡ್ತ ಹೇಳಿದ ವಿದ್ಯೆ ಸಂಕಟ ಹೋಗುದು, ಸಿದ್ಧಿಗಳು ಸಂತಾನ ಮನೆ ಮನೆ ದಿರಿಸಿ ಜಾನ್ ತುಂಬುವುದು. ದೇವಪುರನಿಗೆ ಹೇಳಿಲ್ಲ ಯಜ್ಞ. ಹಿಂಗ ಯಾರು ಯಜ್ಞ ಮಾಡ್ತಾ ಇದ್ದಾರ, ಯಾರು ಜಪ ಮಾಡ್ತಾ ಇದ್ದಾರ, ಇದು ಒಂದು ಆಧ್ಯಾತ್ಮ ಅಂತಕ್ಕಂಥ ಸ್ಥಾನದಲ್ಲಿ ಇದು ಆಧ್ಯಾತ್ಮ ವಿದ್ಯೆ. ಇದನ್ನು ಕೇಳ್ತಕ್ಕಂಥ ಒಂದು ಮತಿಗಳು ಬೇಕು. ಅಷ್ಟೇ ಅಲ್ಲ, ಇಷ್ಟೆಲ್ಲ ಬರ್ತಕ್ಕಂಥ ಹರಿದು ಬರ್ತಕ್ಕಂಥ ಜನರು ಬೇಕು. ಅದು ಅಪ್ಪೋ ಹೇಳಿದ ಗುರುಕರುಣೆ. ಇಂಥ ಒಂದು ಗುರುಕರುಣೆ ಇವತ್ತ ಆಗ್ಬೇಕಾಯ್ತಪ್ಪ ಅಂತಂದ್ರೆ 96 ವಯಸ್ಸಿನ ಅಪ್ಪವರು ಎಲ್ಲೋ ಮನುಷ್ಯಕ್ಕೆ ಹೋಗಲಾರ್ದವರು ಬರೋಬ್ಬರಿ 76 ಸ್ವಲ್ಪ ಕಪ್ಪನು ಕುಂತ್ಬಿಟ್ರಬಹುದು.
ಅಲ್ಲೇ ಒಂದು ನಿಮಿಷ ಹೋಗಲಾರ್ತಕ್ಕಂಥ ಅಪ್ಪವರು ಫೋನ್ ಮಾಡಿದ್ರು. ಸಂಗಣ್ಣವರು ವಿದ್ಯಾನಂದಪ್ಪರು, ಏನ್ರಿ ಅಪ್ಪು ಎಲ್ಲೂ ಒಂದು ದಿವಸ ಅಷ್ಟು ಹೋಗಿಲ್ಲ, ನಿಮ್ ಊರಾಗ ಹೆಂಗ್ ಕುಂತ್ರಿ 26 ದಿವಸ ಅಂತಂದ್ರ ಅವರು. ಏನಪ್ಪ ಪರಮಾತ್ಮ ಪೂರ್ಣಾಂದ ಗೊತ್ತಂತ 2 ಸಲ ಫೋನ್ ಮಾಡಿದವರು. ಆದ್ರೂ ಸಹ ಅದು ನಿಮ್ಮ ಭಕ್ತಿದು ಆತುರೆ ಅವರು ಕುಡಿಸೋಕಿಷ್ಟ. ನಿಮ್ಮ ಭಕ್ತಿ ವಾತ್ಸಲ್ಯ ಏನು, ಎಷ್ಟು ಮಂದಿ ಊಟ ಮಾಡೋದು ನೋಡಿ, ಇಷ್ಟು ಮಂದಿ ಧಾನ್ಯಗಳು ತರದು ನೋಡಿ. ಇವತ್ತು ಜನ ಕಡಿಮೆ ಐತೆ. ಈಗ 4 ದಿನ ಹಚ್ಚು ಮಳೆ ಹೊಡೆದು ಹಚ್ಚು ಮಳೆ ಹೊಡೆದು ಬ್ರಹ್ಮಾಂಡ ಬದಲಾವಣೆ ಮಳೆ ಏಕಸ್ವರ ಏನ್ ಬಂದ್ ಕಾಟ್ ಮಳೆ ಹಾಳಲ್ಲ, ಮರ್ದು ಶುರು ಆಗಿದ್ದು ಇವತ್ತು ಕಪ್ಪ ನಾವು ಏಕವಾಣಿ. ಅದೊಂದು ಗುರು ಕರುಣೆ, ಪರಮಾತ್ಮ ಕರುಣೆ. ಆ ಪರಮಾತ್ಮ ಕರುಣೆ ಆಗ್ತಪ್ಪ ಅಂತಂದ್ರೆ ಏನು ಕೊಡ್ತಿಲ್ಲ. ಅಂತ ಒಂದು ಆಶ್ರಯ ಬರ್ತಕ್ಕಂಥ ನಿಮಗೆ ಅಥವಾ ಆಶ್ರಯ ನಿಮ್ಮಲ್ಲಿ ಹಾಗೆ ತಪ್ಪು ಆಗ್ತದೆ. ಭೋಗಕ್ಕೇನೋ ಸಾಕಷ್ಟು ಏನು ಕೊಡ್ತಿಲ್ಲ. ಅಂತ ಒಂದು ಸುಸಂಧಿ ಒದಗಿಸ್ಕೊಂಡ್ರು ಯಾರಪ್ಪ ಅಂತಂದ್ರೆ ಎಲ್ಲಾ ಒಂದು ನಮ್ಮ ಬಾಗಲಕೋಟೆ ಜಿಲ್ಲಾ ಆಗ್ತದೆ, ಬಾದಾಮಿ ತಾಲೂಕು ಆಗ್ತದೆ, ಎಲ್ಲ ಸಂಪೂರ್ಣ ಮಳಿ, ಎಲ್ಲ ಸಂಪೂರ್ಣ ಬೆಳೆ. ಯಾಕೆ ಊರ ಹಸಿ ಐತಪ್ಪ ನೀವು ಬಿತ್ಕೊಂತಾರ, ಬಿತ್ಕೊಂಡ್ರಪ್ಪ ಅಂತಂದ್ರೆ ಗುರುಕುಲನ ಆಗಿ ಹೋಗುತ್ತ, ಇಲ್ಲ ಅಂತಲ್ಲ. ಅಂತ ಒಂದು ಸುಸಂಧಿ ಈ ನಮ್ಮ ಯಜ್ಞದಿಂದ ಹಾಗೆ ತರಿಸಿಕೊಂಡು ಕಾಯ್ತದೆ. ಯಾಕಂದ್ರೆ ಇಲ್ಲಿ ಯಜ್ಞ ಅಷ್ಟೇ ಅಲ್ಲ, ಪುರಾಣಿಕರು ದೇವಿ ಪುರಾಣ ಅಂತಕ್ಕಂಥದ್ದು ಸ್ವಾರಸ್ಯವಾಗಿ ಸಂಗೀತ ಸಮೇತವಾಗಿ ತಾಳಬದ್ಧವಾಗಿ ಪುರಾಣ ಇರ್ತಕ್ಕಂಥ ನಮ್ಮ ಹುಷಾರು ಆಯ್ತಾರ್ಕೊಮ್ಮೆ ನೋಡ್ಬೇಕು. ಆಯ್ತಾರ್ಕು 15 ಮಂದಿ ಇರ್ತಾರೆ ಪಾರಾಯಣಿಕರು. ಆಯ್ತಾರ್ಕೊಮ್ಮೆ ಇನ್ನೊಂದು ಆಯ್ತಾರ ಪುರಾಣ ಮುಗೀತು. 15 ಮಂದಿ ಏಕ ಎಲ್ಲಿಂದ ಬರ್ತಾವ, ಏನ್ ಸುದ್ದಿ ಅವರು. ಮಾಲೂಪುರ ಕಡೆದವರು, ಬದಾಮಿಯವರು, ಈ ಕಡೆದವರು, ಆ ಕಡೆದವರು ಬಂದು ಆಯ್ತಾರಕ್ಕೊಂದು ಬಂದು ತಮ್ಮ ಪುರಾಣದ ಒಂದು ಪಾರಾಯಣ ಮಾಡಿ ಅಪ್ಪೋ ನಮಸ್ಕಾರ ಮಾಡ್ತಾರೆ. ಈ ಕಡೆ ದೇವಿ ಪುರಾಣವೂ ಕಂಠಾಘೋಷವಾಗಿ, ಈ ಕಡೆ ಜಪನೂ ಕಂಠಾಘೋಷವಾಗಿ, ಈ ಕಡೆ ಆಧ್ಯಾತ್ಮ ವಿದ್ಯೆನೂ ಕಂಠಾಘೋಷವಾಗಿ, ರುದ್ರಾಭಿಷೇಕ ಆಗೈತಿ. ಇದೆಲ್ಲ ನಡೆದೈತಪ್ಪ ಅಂತಂದ್ರೆ ಇದು ಎಂತ ಸಾಮಾನ್ಯ ಪುರುಷ ನಡೆಯಲ್ಲ. ಏನೋ ಉಳಿದಪ್ಪ 77 ವರ್ಷ ನಾಮಸ್ಮರಣೆ ಮಾಡಿದ್ದು, ಈ ಮಠ ಕಟ್ಟಿದ್ದು ಇವತ್ತು ಫಲಿಸ್ತು.